ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. Time to hit the streets. Patrolling Bangalore, keep it safe. All clear here. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್ ನಿಮ್ಮ ಕಾಫಿ? ನಾನು ಕಾಫಿ ಎಲ್ಲ ಆಗಿದೆ. ಸೊ ನನಗೆ 1 ವರ್ಷದೊಳಗಿನ ಎಲ್ಲ ಕ್ರೈಮ್ ಫೈಲ್ಸ್ ನನಗೆ ಬೇಕು ಇವಾಗಲೇ. ಎಸ್ ಮೇಡಮ್. ಎಕ್ಸ್ಕ್ಯೂಸ್ ಮೀ ಮೇಡಮ್. ಮೇಡಮ್ ನೀವು ಕೇಳಿರೋ ಫೈಲು. ಹಾಂ ಕೊಡಿ. ಸರಿ ನೀವು ಹೊರಡಿ. ಎಸ್ ಮೇಡಮ್. ಓ ಗಾಡ್, ಇವೆಲ್ಲ ಕೇಸ್ಗಳನ್ನು ಕ್ಲೋಸ್ ಮಾಡಿಬಿಟ್ಟಿದಾರಲ್ಲ. ಹಾಂ ರೀ ಎಸ್ ಐ. ಹಾಂ ಹೇಳಿ ಮೇಡಮ್. ಇದರಲ್ಲಿರುವ ಮಿಸ್ಸಿಂಗ್ ಕೇಸ್ಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರಲ್ಲ. ಏಕೆ? ಮಿಸ್ ಆಗಿರೋರು ಎಲ್ಲಾದರೂ ಸಿಕ್ಕಿರೋ ಉಲ್ಲೇಖವೂ ಕೂಡ ಇಲ್ಲ, ಅಥವಾ ಅವರು ಸತ್ತಿದ್ದಾರೆ ಅನ್ನೋದಕ್ಕೂ ಉಲ್ಲೇಖವಿಲ್ಲ. ಸೊ ಯಾವುದೂ ಇಲ್ಲದೆ ಅದು ಹೇಗೆ ಕೇಸ್ಗಳನ್ನು ಕ್ಲೋಸ್ ಮಾಡಿದ್ದೀರಾ? ಅದು ಮೇಡಮ್ ಸರ್ ಗೊತ್ತು. ಎಲ್ರಿ ಅವ್ರ ಆಫೀಸರು? 1 ಸೆಕೆಂಡ್ ಮೇಡಮ್, ಕರೀತೀನಿ. ಇದರಿಂದ ತಪ್ಪಿಸ್ಕೊಳಕ್ಕೆ ಅವ್ರ ಮೇಲೆ ಇವ್ರ ಮೇಲೆ ಅವರು. ಬರ್ಲಿ ಆಫೀಸರ್ ಏನು ಹೇಳ್ತಾರೆ ಅಂತ ಕೇಳೋಣ. ಹಾಂ ಹೇಳಿ ಮೇಡಮ್. ಸರ್ ಇವೆಲ್ಲ ನೀವು ಕ್ಲೋಸ್ ಮಾಡಿದಿರಲ್ಲ, ಯಾವ ಆಧಾರದ ಮೇಲೆ ಈ ಕೇಸ್ಗಳನ್ನೆಲ್ಲ ಕ್ಲೋಸ್ ಮಾಡಿದಿರಾ? ಮೇಡಮ್ ಅದು ಈ ಮಿಸ್ಸಿಂಗ್ ಕೇಸ್ಗಳನ್ನೆಲ್ಲ ಮನೆಯವರು ಕೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಕೇಸನ್ನು ಕ್ಲೋಸ್ ಮಾಡಿ ಸುಮ್ಮನಾದೆವು ಅಷ್ಟೇ. ಅವರು ಕೇಳ್ತಾ ಇಲ್ಲ ಎಂದು ನೀವು ಸುಮ್ಮನೆ ಕೇಸ್ ಕ್ಲೋಸ್ ಮಾಡಿಬಿಟ್ರಾ? ಈ ರೀತಿ ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಇನ್ನೊಂದು 6 ತಿಂಗಳು ಕಳೆದು ನಂತರ ಮಿಸ್ ಆಗೋ ವ್ಯಕ್ತಿ ಎದುರು ಬಂದರೆ ನಿಮಗೆ ಯಾರು ಏನು ಹೇಳುವುದಿಲ್ವಾ? ನಿಮ್ಮ ಮೇಲಾಧಿಕಾರಿಗಳಿಗೆ ಮಂಗಳಾರತಿ ಮಾಡ್ತಾರೆ, ಕರ್ತವ್ಯ ಲೋಪ ಎಂದು ನೀವು ಮಾಡುವ ಈ ರೀತಿ ತಪ್ಪುಗಳಿಗೆ ನಾವು ತಲೆ ಕೊಡಬೇಕು ಅಲ್ವಾ? ಏನು ಹೇಳ್ತಾ ಇದ್ದೀರಾ? ಅವ್ರು ಕೇಳ್ತಾ ಇಲ್ಲ ಎಂದು ನೀವು ಸುಮ್ಮನೆ ಕೇಸನ್ನ ಕ್ಲೋಸ್ ಮಾಡಿಬಿಟ್ರಾ? ಈ ರೀತಿ ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಇನ್ನೊಂದು 6 ತಿಂಗಳು ಕಳೆದ ನಂತರ ಆ ಮಿಸ್ ಆಗಿರೋ ವ್ಯಕ್ತಿ ಎದುರು ಬಂದರೆ ಅವಾಗ ಏನು ಮಾಡ್ತೀರಾ? ಅದು ಮೇಡಮ್ ಅಲ್ರಿ, ಆ ವ್ಯಕ್ತಿಗಳು ಮಿಸ್ ಆಗಿರ್ತಾರಲ್ಲ, ಅವ್ರ ಮಳೆ ಬಂದರೆ ಏನು ಮಾಡ್ತೀರಾ? ನಿಮ್ಮ ಮೇಲಧಿಕಾರಿಗಳಿಗೆ ಮಂಗಳಾರತಿ ಮಾಡ್ತಾರೆ, ಕರ್ತವ್ಯ ಲೋಪ ಎಂದು ನೀವು ಮಾಡುವ ಈ ರೀತಿಯ ತಪ್ಪುಗಳಿಗೆ ನಾವು ತಲೆ ಕೊಡಬೇಕಾಗುತ್ತೆ ಅಷ್ಟೇ. ನೀವೇನ್ರಿಪ್ಪ ಹೀಗೆಲ್ಲ ಮಾಡ್ತೀರಾ? ಇಮಿಡಿಯೇಟ್ ಆಗಿ ಈ ಎಲ್ಲ ಕೇಸ್ಗಳನ್ನು ರೀಓಪನ್ ಮಾಡಬೇಕು. ಹಾಗೆ ಈ 4 ಕೇಸ್ಗಳ ಮನೆಯವರನ್ನು ನಾಳೆಯೇ ಬರಲಿ ಹೇಳಿ, ಆಯ್ತಾ? ಅದು ಮೇಡಮ್. ಏನ್ರಿ ಅದು ಮೇಡಮ್ ಅಂತಿದ್ದೀರಾ? ಹೇಳಿದಷ್ಟು ಮಾಡ್ರಿ. ನಾಳೆ ಅವ್ರನ್ನೆಲ್ಲ ಬರಲಿ ಹೇಳ್ರಿ ಅಷ್ಟೇ. ನಾನು ಅವ್ರ ಜೊತೆ ಮಾತಾಡಬೇಕು. ಸರಿ, ಉಳಿಕೆ ಫೈಲ್ನ ಕೊಟ್ಕಳಿಸಿ. ಎಸ್ ಮೇಡಮ್. ಛೇ, ಎಂತ ಬೇಜವಾಬ್ದಾರಿ ಅಧಿಕಾರಿಗಳು ಇವರು. ಎಕ್ಸ್ಕ್ಯೂಸ್ ಮೀ ಮೇಡಮ್. ಅದು ಮೇಡಮ್ ನಾನು ನಿಮ್ಮೊಡನೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು. ಏನ್ರಿ ಏನು? ನನ್ನ ಪರ್ಮಿಷನ್ ಇಲ್ಲದೆ ಒಳಗೆ ಬರಲು ನಿಮ್ಗೆ ಎಷ್ಟು ಧೈರ್ಯ? ಒಳಗೆ ಬರಬೇಕಾದ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ನಿಮಗೆ? ಅದು ಮೇಡಮ್ ಪ್ಲೀಸ್ ಈ ರೀತಿ ಕೋಪದಲ್ಲಿ ರೇಗಾಡಬೇಡಿ. ನಾನು ನಿಮ್ಮೊಂದಿಗೆ ಮಾತನಾಡಬೇಕು. ಪ್ಲೀಸ್. ಏನ್ರಿ ನಿಮ್ದು ಪರ್ಸನಲ್ ಆಗಿ ಮಾತನಾಡುವುದಾದರೆ ಈಗ ಸಮಯವಿಲ್ಲ. ಮಧ್ಯಾಹ್ನ 1:30ಕ್ಕೆ ಊಟ ಆದ ಮೇಲೆ ಬನ್ನಿ. ಈಗ ನಾವು ಊಟಕ್ಕೆ ಹೋಗ್ಬೇಕು. ಅದು ಮೇಡಮ್ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ಸರಿ ದಾರಿ ಬಿಡಿ. ಇವನ್ಯಾಕೆ ನನ್ನ ಜೊತೆ ಮಾತಾಡ್ಬೇಕಂತೆ? ಅದು ಪರ್ಸನಲ್ ಆಗಿ. ಬರ್ಲಿ ಆಮೇಲೆ ವಿಚಾರಿಸ್ಕೊಂತೀನಿ. ಓಹೋ, ಟೈಮ್ ಆಗಿಬಿಡ್ತಲ್ಲ. ಮಗಳು ಬೇರೆ ಮೀಟ್ ಮಾಡಬೇಕು. 1 ಗಂಟೆ. 1:30 ಟೈಮು. ಮೇಡಮ್ ಇವನೇಕೆ ನನ್ನ ಹಿಂದೆ ಈ ರೀತಿ ಬರ್ತಾ ಇದ್ದಾನೆ? ಅದೆಂಥ ಪರ್ಸನಲ್ ವಿಷಯ ಇರ್ಬೋದು? ಕೇಳಿಬಿಡೋಣ. ಕೇಳ್ತೀನಿ. ಹೇಳಿ, ಏನು? ಅದು ಮೇಡಮ್ ಐ ಲವ್ ಯು. ನೀವು ನನ್ನನ್ನು ಮದುವೆ ಆಗ್ತೀರಾ? ನನಗೆ ನೀವು ತುಂಬಾನೇ ಇಷ್ಟ ಆಗ್ತಿದ್ದೀರಾ. ಐ ಲವ್ ಯು. ವಾಟ್?
ಏನಾಗಿದ್ರಿ ನಿಮ್ಗೆ? ಏನು ಕಾಮಿಡಿ ಮಾಡ್ತಾ ಇದ್ದೀರಾ? ಮಾಡ್ಲಿಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಏನ್ರಿ ಈ ರೀತಿ ಹೀರೋ ತರ ಪ್ರಪೋಸ್ ಮಾಡ್ತಾ ಇದ್ದೀರಾ? ಅದು ಐ ಲವ್ ಯು. ಹೌದು, ನನ್ನ ಬಗ್ಗೆ ಏನು ತಿಳಿದು ಮದುವೆ ಆಗ್ತೀರಾ ಎಂದು ಕೇಳಕ್ಕೆ ಬಂದಿದ್ದೀರಾ? ನನಗೆ ಈಗಾಗಲೇ 4 ವರ್ಷದ ಮಗಳಿದ್ದಾಳೆ. ಹೋಗಿ ನಿಮ್ಮ ಜೀವನದ ಕಡೆ ಗಮನ ಕೊಡಿ. ಅದು ಮೇಡಮ್. ಏನ್ರಿ ಏನ್ರಿ ನಿಮ್ದು? ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ? ಹೋಗಿ. ಜೀವನ ಏನಂತಾನೆ ಗೊತ್ತಿಲ್ಲ, ಬಂದಿದ್ದಾನೆ ಪ್ರಪೋಸ್ ಮಾಡಕ್ಕೆ. ಛೇ.